ಭಾರತೀಯರಿಗೆ ಬಿಗ್ ಶಾಕ್ ಕೊಟ್ಟ ಅಮೆರಿಕದ ಶಾಕಿಗೆ ಹೆರಿಗೆ ಮಾಡಿಸಿಕೊಳ್ಳುತ್ತಿದ್ದಾರೆ ಭಾರತೀಯರು. ಟ್ರಂಪ್ ಮಾಡಿದ ಆ ಒಂದು ನಿರ್ಧಾರದಿಂದ ಭಾರತೀಯರು ಕಂಗಾಲಾಗಿದ್ದಾರೆ. ಫೆಬ್ರವರಿ 20ರ ಒಳಗೆ ಅವಧಿಪೂರ್ಣ ಹೆರಿಗೆಗೆ ಮುಗಿಬಿದ್ದ ಗರ್ಭಿಣಿಯರು ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿಕೊಳ್ಳಲು ವೈದ್ಯರಿಗೆ ದುಂಬಾಲು. ಹುಟ್ಟೋ ಮಗು ಅಮೆರಿಕನ್ ಆಗಲಿ ಎಂದು ಅನಿವಾಸಿ ಭಾರತೀಯರ ಪ್ರಯತ್ನ. ಈ ಟ್ರಂಪ್ ಮೊನ್ನೆ ಅಷ್ಟೇ ಅಮೆರಿಕಾದ ಅಧಿಕಾರವನ್ನು ಕೈಗೆತ್ಕೊಂಡ್ರು. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕ್ರಿ? ಮೈಕ್ ಮುಂದೆ ನಿಂತ್ಕೊಂಡ ಈ ದೈತ್ಯ ಮನುಷ್ಯ ನಿಂತ್ಕೊಂಡು ಹೇಳಿದ್ದಿಷ್ಟೇ, ಸೂರ್ಯ ಮುಳುಗ್ತಾ ಇದೆ, ನಾನು ಪ್ರಮಾಣ ವಚನ ಮಾಡ್ತಾ ಇದ್ದೀನಿ, ನಾಳೆ ಸೂರ್ಯ ಹುಟ್ಟೋ ಮುನ್ನ ಅಮೆರಿಕದ ಬಾರ್ಡರ್ಗಳಲ್ಲಿ ಅಕ್ರಮ ವಲಸಿಗರು ಕಾಲಿಡಬಾರದು, ಕಾಲಿಟ್ಟ ಅಕ್ರಮ ವಲಸಿಗರು ಬಾರ್ಡರ್ ದಾಟಿ ಓಡಬೇಕು ಅಂದರು. ಈಗ ಅಮೆರಿಕಾದ ಸಿಟಿಜನ್ಶಿಪ್ ಯಾರ್ಯಾರಿಗೆ ಸಿಗುತ್ತೆ ಮತ್ತು ಅದಕ್ಕೊಂದಷ್ಟು ಗೈಡ್ಲೈನ್ಸ್ಗಳನ್ನು ಹೊರಡಿಸಿದ್ದಾರೆ. ಭಾರತೀಯರ ಅಕ್ರಮ ವಲಸಿಗರ ಪೈಕಿ ಭಾರತೀಯರು ಕೂಡ ಅಮೆರಿಕದಲ್ಲಿದ್ದಾರೆ. ಹೆಚ್ಚು ಇರುವಂತಹದ್ದು ಉತ್ತರ ಕೊರಿಯಾ, ವೆನೆಜುವೆಲಾ, ಈ ತರಹದ ಕಂಟ್ರಿಗಳ ಸಾಕಷ್ಟು ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಈಗಲೂ ಇದ್ದಾರೆ, ಭಾರತೀಯರು ಕೂಡ ಇದ್ದಾರೆ. ಸೊ ಇನ್ನು ಭಾರತೀಯರಿಗೆ ಟ್ರಂಪ್ ಏನಾದರೂ ಬೆಂಬಲ ಕೊಟ್ರ? ಕೊಟ್ಟಿಲ್ಲ. ಅಮೆರಿಕಾದಲ್ಲಿ ಜನ್ಮಸಿದ್ಧ ಪೌರತ್ವ ರದ್ದತಿಗೆ ಮುಂದಾದ ಟ್ರಂಪ್ ನಿರ್ಧಾರದಿಂದ ಆತಂಕದಲ್ಲಿದ್ದಾರೆ ಅನಿವಾಸಿ ಭಾರತೀಯರು, ಅಂದರೆ ಭಾರತೀಯರು. ಫೆಬ್ರವರಿ 20ರ ಒಳಗೆ ಸಿಸೇರಿಯನ್ ಹೆರಿಗೆಗೆ ಮುಂದಾದ ಗರ್ಭಿಣಿಯರು, ಹುಟ್ಟುವ ಮಗು ಅಮೆರಿಕಾದ ಪೌರತ್ವ ಕಳೆದುಕೊಳ್ಳೋ ಆತಂಕ ಎದುರಾಗಿದೆ. ಫೆಬ್ರವರಿ 20ರ ಒಳಗೆ ಮಗು ಜನಿಸಿದ್ರೆ ಸಿಗಲಿದೆ ಅಮೆರಿಕಾದ ಜನ್ಮಸಿದ್ಧ ಪೌರತ್ವ. ಟ್ರಂಪ್ ಈ ಪೌರತ್ವ ರದ್ದು ಮಾಡೋ ಮೊದಲೇ ಮಗು ಹುಟ್ಲಿ. ಭಾರತೀಯ ಮೂಲದ ದಂಪತಿಗಳು ಅಮೆರಿಕಾದಲ್ಲಿದ್ದರೆ ಅವರಿಗೆ ಫೆಬ್ರವರಿ ತಿಂಗಳ ಒಳಗೇನಾದರೂ ಮಕ್ಕಳಾದರೆ ಅವ್ರಿಗೆ ಸಿಗುತ್ತೆ ಈ ಪೌರತ್ವ, ಅಮೆರಿಕಾದ ಪ್ರಜೆ ಅಂತ ಕರೆಸ್ಕೋತಾರೆ. ಒಂದು ವೇಳೆ ಇದು ಒಂಥರದ್ದು ವಿಚಲಿತ ಮೈಂಡು ಈ ಟ್ರಂಪಿಂದು, ಯಾವಾಗ ಏನು ಹೇಳತ್ತಾನಂತೇಳಿ ಗೊತ್ತಾಗಲ್ಲ. ಸೊ ಅಮೆರಿಕಾದ ಇಡೀ ನಿರ್ಧಾರನ ತಲೆ ಕೆಳಗೆ ಮಾಡ್ತಾ ಇರಬೇಕಾದ್ರೆ ಟ್ರಂಪು. ಸೊ ಹಾಗಾಗಿ ಈಗೊಂದಷ್ಟು ಗೈಡ್ಲೈನ್ಸ್ಗಳಿದ್ದಾವೆ. ಅಮೆರಿಕಕ್ಕೆ ಬರುವಂತಹ ಅಕ್ರಮ ವಲಸಿಗರ ವಿರುದ್ಧ, ಜೊತೆಗೆ ಅಮೆರಿಕಾದಲ್ಲಿರ್ತಕ್ಕಂತಹ ವಾಯುಮಾನದ ಅಲ್ಲಿನ ವಾತಾವರಣಕ್ಕೆ ಒಂದಷ್ಟು ಒಪ್ಪಂದಗಳಾಗಿತ್ತು, ಆ ಒಪ್ಪಂದಗಳನ್ನು ಕೂಡ ತಿರುಚಿದ್ದಾರೆ ಈಗ ಟ್ರಂಪ್. ಸೊ ಹಾಗಾಗಿ ಅಮೆರಿಕಾದ ಟ್ರಂಪಿನ ನೂತನ ಅಧ್ಯಕ್ಷನ ನಿರ್ಧಾರದ ಮೇಲೆ ಎಲ್ಲರ ಚಿತ್ತ ಮೂಡಿರ್ತಕ್ಕಂತಹದ್ದು. ಅಮೆರಿಕಾದವರಲ್ಲದ ನಾಗರಿಕರ ಮಕ್ಕಳಿಗೆ ಇನ್ಮುಂದೆ ಸಿಗಲ್ಲ ಅಲ್ಲಿನ ಪೌರತ್ವ. ಅಮೆರಿಕಾದಲ್ಲಿ H-1B L1 ವೀಸಾ ಮೇಲೆ ನೆಲೆಸಿದ್ದಾರೆ ಸಾವಿರಾರು ಭಾರತೀಯರು. ಈ ಹಿಂದೆ ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಹೊಂದಿದವರ ಮಕ್ಕಳು ಅಮೆರಿಕನ್ ಆಗ್ತಿದ್ರು. ಅಮೆರಿಕಾದಲ್ಲಿ ಶಾಶ್ವತ ನಿವಾಸ ಹೊಂದಿರಲು ಗ್ರೀನ್ ಕಾರ್ಡ್ ಅವಶ್ಯಕ. ಆದರೆ ಹೊಸ ಕಾಯ್ದೆ ಪ್ರಕಾರ ಅಮೆರಿಕ ನಾಗರಿಕರಲ್ಲದವರ ಪೌರತ್ವ ರದ್ದಾಗುತ್ತೆ. ಫೆಬ್ರವರಿ 20ರಿಂದ ಅಮೆರಿಕಾದಲ್ಲಿ ಜನ್ಮಸಿದ್ಧ ಪೌರತ್ವ ಕಾಯ್ದೆ ಬದಲಾವಣೆ ಆಗುತ್ತೆ. ಈ ಕಾರಣಕ್ಕೆ ಅಮೆರಿಕ ನಾಗರಿಕರಲ್ಲದವರಿಗೆ ಶುರುವಾಗಿದೆ ಆತಂಕ. ನೋಡಿ, ಭಾರತದಲ್ಲಿ ಸಾಕಷ್ಟು ಬಾಂಗ್ಲಾ ವಲಸಿಗರಿದ್ದಾರೆ. ಭಾರತದಲ್ಲಿ ಒಂದು ನಿಯಮ ಇತ್ತು ಮುಂಚೆ, 10 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತದಲ್ಲಿದ್ದವರಿಗೆ ಪೌರತ್ವ ಕೊಡ್ತಾ ಇದ್ವಿ. ಅಲ್ಲಿಯವರೆಗೂ ಕೂಡ ಅವರು ವಲಸಿಗರೇ. ಬೇರೆ ದೇಶದಿಂದ, ಬಾಂಗ್ಲಾದಿಂದ ಬಂದವರಿದ್ದರು, ರೋಹಿಂಗ್ಯೋದಿಂದ ಬಂದವರಿದ್ದರು, ಎಲ್ಲಿವರೆಗೆ ಅಂದರೆ ಇಸ್ರೇಲ್ನಿಂದ ಬಂದವರು ಕೂಡ ಭಾರತದಲ್ಲಿದ್ದರು. ಒಂದು ವೇಳೆ ಅವರು ಇದ್ದು 10 ವರ್ಷ ಕಳೆದಿದ್ರೆ ಅವ್ರಿಗೆ ನಾವು ಇಂಡಿಯನ್ ಸಿಟಿಸನು ಅಂತ ಕರಿತಿದ್ವಿ. ಆದರೆ ಅದಕ್ಕೂ ಈಗ ಬದಲಾವಣೆ ತರಲಾಗಿದೆ. ಅದೇ ಥರ ಅಮೆರಿಕ ಪ್ರಜೆಗಳಿಗೆ ಫಸ್ಟು ಪ್ರಾತಿನಿಧ್ಯ ಕೊಡುವಂತಹ ನಿಟ್ಟಿನಲ್ಲಿ ಈ ತರಹದ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಮೆರಿಕ ದೇಶ ಮತ್ತು ದೇಶದ ಪ್ರಜೆ ಇದನ್ನು ಬಿಟ್ಟರೆ ಟ್ರಂಪಿಗೆ ಬೇರೆ ಒಂದು ಯೋಚನೆ ಇಲ್ಲ. ಸೊ ಅದರ ಭಾಗವಾಗಿ ಈ ಒಂದು ನಿರ್ಧಾರ ತರಲಾಗಿದೆ.